ನಾಳೆ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇದೆ. ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೊಡ್ತಾ ಇದ್ದೇನೆ. ಚಾಪ್ಟರ್ ವೈಸ್ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದು ಏನಂತಂದರೆ ವೀಡಿಯೋನ ಕೊನೆ ತನಕ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ನಡೀರಿ ಬೇಗ ವೀಡಿಯೋನ ಶುರು ಮಾಡೋಣ. ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 2 ಕ್ವಶನನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಚಾಪ್ಟರ್ನಲ್ಲಿ 3 ವಾಕ್ಯಗಳಿವೆ: ನಿರ್ವಹಣೆ, ಸಮನ್ವಯತೆ ಮತ್ತು ಸಂಘಟಿಸುವಿಕೆ. ಇವು ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಇದರ ಒಂದು 3 ಡೆಫಿನೇಷನನ್ನು ನೀವು ನೋಡ್ಕೊಂಬಿಟ್ರೆ ಸಾಕಾಗುತ್ತೆ. ಅದಾದ ನಂತರ ಚಾಪ್ಟರ್ ಸೆಕೆಂಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣಾ ತತ್ವಗಳಂತ ನೋಡೋದಾದರೆ ಏಕರೂಪ ನಿರ್ದೇಶನ ಮತ್ತು ಏಕರೂಪ ಆಜ್ಞೆಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ. ರೈಟ್ ಇನ್ ಟು ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಅ ಕಮಾಂಡ್ ಆಫ್ ಅ ಯೂನಿಟಿ ಡೈರೆಕ್ಷನ್. ನೆಕ್ಸ್ಟ್, ಶ್ರೇಣೀಕೃತ ಸರಪಳಿ ಅಂತಂದ್ರೆ ಏನು? ವಾಟ್ ಈಸ್ ಸ್ಕ್ಯಾರಲ್ ಚೈನ್? ಮಾನಸಿಕ ಕ್ರಾಂತಿ ಅಂತಂದ್ರೆ ಏನು? ಅದನ್ನು ಸೆಕೆಂಡ್ ಚಾಪ್ಟರಲ್ಲಿ 2 ಕ್ವಶನ್ಸನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವ್ಯಾವಹಾರಿಕ ಪರಿಸರ, ಇಲ್ಲಿ ಯಾವುದೇ ರೀತಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಯಾವುದೇ ರೀತಿ 2 ಅಂಕದ ಪ್ರಶ್ನೆಯನ್ನು ನಾವು ನೋಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿಂದ ಯಾವುದೂ ಪ್ರಶ್ನೆಯನ್ನು ಓದ್ತಾ ಇಲ್ಲ. ಯೋಜಿಸುವಿಕೆ, ಪ್ಲಾನಿಂಗ್ ಮೇಲೆ ನಮಗೆ 1 ಕ್ವಶನ್ಸ್ ಅನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೋಜಿಸುವಿಕೆಯ ಪ್ರಕ್ರಿಯೆ ಮೊದಲ 2 ಹಂತಗಳನ್ನು ಬರೆಯಿರಿ. ಸ್ಟೇಟ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ದ ಪ್ಲಾನಿಂಗ್ ಪ್ರೊಸೆಸ್. ಗಮನಿಸಿ, ಯೋಜಿಸುವಿಕೆ ಲಕ್ಷಣಗಳು, ಮಿತಿಗಳು 4 ಅಂಕದ ಪ್ರಶ್ನೆಗಳಿಗಾಗಿ ಓದ್ಕೊಳ್ಬೇಕಾಗತ್ತೆ. ನೀವು 2 ಅಂಕಕ್ಕೂ ಬರಬಹುದು, ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ನೋಡಿ, ಫಾರ್ ದ ಲಿಮಿಟೇಷನ್ ಆಫ್ ಅ ಪ್ಲಾನಿಂಗ್ ಫಾರ್ 4 ಮಾರ್ಕ್ಸ್, ದೇ ಮೇ ಆಲ್ಸೋ ಬಿ ಆಸ್ಕ್ಡ್ 2 ಮಾರ್ಕ್ಸ್ ಆಲ್ಸೋ. ಯು ಸಿ. ನೆಕ್ಸ್ಟ್ ವಿಲ್ ಗೋ. ಸಂಘಟಿಸುವಿಕೆ ಚಾಪ್ಟರ್ 5 ಆರ್ಗನೈಸಿಂಗ್. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ, ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಡಿಫೈನ್ ಆರ್ಗನೈಸಿಂಗ್. ಪ್ರತಿಯೋಜನೆ ಮೂಲಾಂಶಗಳನ್ನು ತಿಳಿಸಿ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ, ಇವು ಇಂಪಾರ್ಟೆಂಟ್ ಆಗುತ್ತೆ. ಇವನು ಕೂಡ ಓದ್ಕೊಳ್ಳೇಬೇಕು ನೀವು, ಆಯಿತಾ. ನೆಕ್ಸ್ಟ್, ಸ್ಟೇಟ್ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ನೆಕ್ಸ್ಟ್ ಚಾಪ್ಟರ್ 6ಅಲ್ಲಿ ನಾನು ಹೋಗ್ತೀನಿ ಈಗ. ಚಾಪ್ಟರ್ 6 ಸ್ಟಾಫಿಂಗ್. ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಏನು? ವಾಟ್ ಈಸ್ ಸ್ಟಾಫಿಂಗ್? ವೆರಿ ಇಂಪಾರ್ಟೆಂಟ್. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಅಂತಂದ್ರೆ ಏನು? ವಾಟ್ ಈಸ್ ಓರಿಯೆಂಟೇಷನ್ ಇನ್ ದ ಸ್ಟಾಫಿಂಗ್ ಪ್ರೊಸೆಸ್. ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ಕೊಡ್ತಾ ಇದ್ದಾನೆ. ಆಂತರಿಕ ನೇಮಕಾತಿಯ ಮೂಲಗಳು ಯಾವ್ಯಾವು? ವರ್ಗಾವಣೆ ಮತ್ತು ಬಡ್ತಿ ಗೊತ್ತಿರ್ತಕ್ಕಂಥದ್ದು. ಆದರೆ ವಾಟ್ ಆರ್ ದ ಸೋರ್ಸಸ್ ಆಫ್ ಇಂಟರ್ನಲ್ ರಿಕ್ವೈರ್ಮೆಂಟ್, ಟ್ರಾನ್ಸ್ಫರ್ ಆ್ಯಂಡ್ ಪ್ರಮೋಷನ್, ಇದನ್ನು ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ಹೋಗ್ತೀನಿ. ಬಾಹ್ಯ ನೇಮಕಾತಿಯ ಮೂಲಗಳನ್ನು ಹೆಸರಿಸಿ. ನೀವು ಸಾಧ್ಯ ಆದರೆ ನಂಗೆ ಕಮೆಂಟ್ ಮಾಡಿ ಹೇಳಬೇಕು. ಇದು ಒಂದು ಕ್ವಶನಿಗೆ ನಾನು ಟಾಸ್ಕ್ ಕೊಡ್ತಾ ಇದ್ದೇನೆ. ಇಲ್ಲಿ ನಿರ್ದೇಶಿಸುವಿಕೆ, ಡೈರೆಕ್ಟಿಂಗ್. ನಿರ್ದೇಶಿಸುವಿಕೆ ಮೂಲಾಂಶಗಳು ಯಾವ್ಯಾವು? ಮೇಲ್ವಿಚಾರಣೆ ಗೊತ್ತಾ? ನಾಯಕತ್ವ, ಸಂವಹನ, ಪ್ರೇರೇಪಣೆ. ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್ ಅಂತಂದರೆ ಸೂಪರ್ವಿಷನ್, ಲೀಡರ್ಶಿಪ್, ಕಮ್ಯುನಿಕೇಷನ್, ಮೋಟಿವೇಶನ್. ದ್ರಾಕ್ಷಿ ಬಳ್ಳಿ ಸಂವಹನ ಅಂತಂದ್ರೆ ಏನು? ವಾಟ್ ಈಸ್ ಗ್ರೇಪ್ ವೈನ್ ಕಮ್ಯುನಿಕೇಷನ್, ನಿಮಗೆ ಇದು ಗೊತ್ತಿರಬೇಕಾಗ್ತಕ್ಕಂಥದ್ದು. ಅದಾದ ನಂತರ ನಾಯಕತ್ವದ ಶೈಲಿಗಳನ್ನು ಹೆಸರಿಸಿ. ಪ್ರಜಾಪ್ರಭುತ್ವವಾದಿ, ಸರ್ವಾಧಿಕಾರಿ, ಅದಾದ ನಂತರ ನೀತಿವಾದಿ. ನಿಯಂತ್ರಿಸುವಿಕೆ ಚಾಪ್ಟರ್ 8ನಲ್ಲಿ ನೋಡೋದಾದರೆ ನಮಗೆ ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಮಿತಿಗಳನ್ನು ಬರೆಯಿರಿ, ತಿಳಿಸಿ. ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆ, ನಿಯಂತ್ರಿಸುವಿಕೆ ಹಂತಗಳನ್ನು ತಿಳಿಸಿ. ನೋಡ್ತಾ ಹೋಗಿ. 3 ಕ್ವಶನನ್ನು ಕೊಟ್ಟಿದ್ದೀನಿ, ಇಂಗ್ಲೀಷ್ ಮೀಡಿಯಂ ಕೂಡ ನೋಡ್ತಾ ಹೋಗಿ. ಇಲ್ಲಿ 9ನೇ ಅಧ್ಯಾಯದಿಂದ ಯಾವುದೇ 2 ಮಾರ್ಕ್ಸ್ ಕ್ವಶನ್ ಬರುವ ಸಾಧ್ಯತೆ ಇದೆ. ಇಲ್ಲಿ ಹಾಟ್ಸ್ ಕ್ವಶನ್ ಬರತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಲಾಭಾಂಶ ನಿರ್ಣಯ ಮತ್ತು ಹಣಕಾಸು ಒದಗಿಸುವ ನಿರ್ಣಯ ಅರ್ಥವನ್ನು ಓದ್ಕೊಂಡ್ಬಿಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಣಕಾಸಿನ ಸಾಮರ್ಥ್ಯ, ಲಿವ್ರೇಜ್ ಅಂತಂದ್ರೆ ಏನು? ವಾಟ್ ಈಸ್ ಅ ಫೈನಾನ್ಷಿಯಲ್ ಲಿವ್ರೇಜ್? ಸಾಧ್ಯ ಆದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಈಕ್ವಿಟಿ ಮೇಲಿನ ವ್ಯಾಪಾರ ಎಂತಂದ್ರೇನು? ಟ್ರೇಡಿಂಗ್ ಆನ್ ಈಕ್ವಿಟಿ. ವಾಟ್ ಈಸ್ ಟ್ರೇಡಿಂಗ್ ಆನ್ ಈಕ್ವಿಟಿ? ಚಾಪ್ಟರ್ 9ನಲ್ಲಿ ನಾವು ಕವರ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ 10ನಲ್ಲಿ ನೋಡೋದಾದರೆ ಮಾರಾಟ ಪ್ರಕ್ರಿಯೆ, ಮಾರ್ಕೆಟಿಂಗ್ ನೋಡೋದಾದರೆ ಇಲ್ಲಿ 4 ಮತ್ತು 8 ಅಂಕಗಳಿಗೆ ಓದಿದ ಪ್ರಶ್ನೆಗಳೇ 2 ಅಂಕಕ್ಕೂ ಬರ್ತಕ್ಕಂಥದ್ದು ರಿವಿಷನ್ ಆಗುತ್ತೆ, ಪುನರಾವರ್ತನೆ ಆಗ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಓದುವ ಅಗತ್ಯವಿಲ್ಲ. 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ ಏನು ಕೊಟ್ಟಿದ್ದಲ್ಲ ಅದೇ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅನುಕೂಲ ಉತ್ಪನ್ನಗಳಿಗೆ 2 ಉದಾಹರಣೆ ಕೊಡಿ, ಕೈಗಾರಿಕಾ ಉತ್ಪನ್ನಗಳಿಗೆ 2 ಉದಾಹರಣೆ ಕೊಡಿ. ಗ್ರಾಹಕರ ರಕ್ಷಣೆ ಅಂತ ನೋಡೋದಾದರೆ, ಗ್ರಾಹಕರ ರಕ್ಷಣೆ ಅಂತಂದ್ರೇನು? ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಆಯೋಗಗಳ ಪರಿಹಾರದ ಮಿತಿಗಳನ್ನು, ಹಣಕಾಸಿನ ಮಿತಿಯನ್ನು ತಿಳಿಸಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಸ್ಟೇಟ್ ದ ಮನಿ ಲಿಮಿಟ್ಸ್ ಆಫ್ ಕ್ಲೈಮಿಂಗ್ ಕಂಪನ್ಸೇಷನ್ ಇನ್ ಡಿಸ್ಟ್ರಿಕ್ಟ್, ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಕಮಿಷನ್. ಇಲ್ಲಿ ಇದನ್ನು ಕೊಟ್ಟಿದ್ದೀನಿ, ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಜಿಲ್ಲಾ ಅಂತಂದರೆ 50 ಲಕ್ಷ, ರಾಜ್ಯ 50 ಲಕ್ಷದಿಂದ 2 ಕೋಟಿ, ರಾಷ್ಟ್ರೀಯ ಅಂತಂದ್ರೆ 2 ಕೋಟಿಗಿಂತ ಹೆಚ್ಚು,
ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಹಣಕಾಸಿನ ಮಿತಿ ಎಷ್ಟು ಅಂತ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಇದೇ ರೀತಿ ನಾನು ನೆಕ್ಸ್ಟ್ 4 and 8 ಮಾರ್ಕ್ಸ್ ಕ್ವಶನ್ಸನ್ನು ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ನಾನು ಏನು ಟಾಸ್ಕ್ ಕೊಟ್ಟಿದ್ದೆ ಅದನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 4 and 8 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು.